ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ನಾನು ಆ್ಯಪಲ್ ಜ್ಯೂಸ್ನ ನಾನು ಹೇಗೆ ಮಾಡ್ಕೊಡ್ತೀನಿ ನನ್ನ ಮಗುಗೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ನಾನು ಮಗು 6 ಮಂತ್ಸ್ ಆದಾಗಿಂದನೂ ಆ್ಯಪಲ್ ಜ್ಯೂಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆ ಹಾಫ್ ಆ್ಯಪಲಿಂದ ಜ್ಯೂಸ್ ಮಾಡಿಕೊಡ್ತಾ ಇದ್ದೆ. ಈಗ 1 ಕಂಪ್ಲೀಟ್ ಆ್ಯಪಲಿಂದ ಜ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಆ್ಯಪಲ್ನ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಬೆಚ್ಚಗಿನ ನೀರಲ್ಲಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲಿಂದ ಅದನ್ನು ಯೂಸ್ ಮಾಡ್ತೀನಿ. ಬಟ್ ಈ ಆ್ಯಪಲಲ್ಲಿ ಸ್ವಲ್ಪ ಗ್ಲೂ ಇತ್ತು ಸ್ಟಿಕ್ಕರ್ದು, ಸೊ ಹಾಗಾಗಿ ನಾನು ಪೀಲ್ ಆಫ್ನ ಮಾಡ್ತಾ ಇದ್ದೀನಿ. ಯೂಶ್ವಲಿ 50% ಆಫ್ ದ ಟೈಮ್ ನಾನು ಪೀಲ್ ಆಫ್ ಮಾಡೇ ಕೊಡ್ತೀನಿ. ಇಲ್ಲ ಕೆಲವೊಂದು ಸತಿ ಆ್ಯಪಲ್ ತುಂಬ ಕ್ಲೀನಾಗಿದ್ದರೆ ಸಿಪ್ಪೆ ಸಮೇತ ನಾನು ಕೊಡ್ತೀನಿ. ಆ್ಯಪಲ್ನ ಎವ್ರಿಡೇ ಕೊಡೋದ್ರಿಂದ ಮಕ್ಕಳಿಗೆ ಐರನ್ ಕಂಟೆಂಟ್ ಏನಿದೆ ಅದು ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ನಾನು ಆ್ಯಪಲ್ನ ರೆಗ್ಯುಲರಾಗಿ ಸ್ಟಾರ್ಟ್ ಮಾಡಿದೆ. ನಾನು 6 ಮಂತ್ಸ್ ಇದ್ದಾಗ ಬೇಬಿಗೆ ಆ್ಯಪಲ್ನ ಜಸ್ಟ್ ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ಕೊಡ್ತಾಯಿದ್ದೆ. ಆಮೇಲಿಂದ 7th ಮಂತಲ್ಲಿ ಮಗುಗೆ ಐರನ್ ಡಿಫಿಷಿಯನ್ಸಿ ಇದೆ ಅಂತ ಡಾಕ್ಟರ್ ಹೇಳಿದರು. ಸೊ ಹಾಗಾಗಿ ಐರನ್ ಡ್ರಾಪ್ಸ್ ಕೂಡ ಕೊಟ್ಟಿದ್ದರು. ಅದಾಗಿಂದ ನಾನು 7th ಮಂತ್ ಇಂದ ಆಲ್ಮೋಸ್ಟ್ ಎವ್ರಿಡೇ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಪಲ್ ಜ್ಯೂಸ್ನ. ಇದರಿಂದ ಡೆಫಿನೆಟ್ಲಿ ನನ್ನ ಮಗು ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಡಾಕ್ಟರ್ ಕೂಡ ಐರನ್ ಡಿಫಿಷಿಯನ್ಸಿ ಈಗ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಓವರಾಲ್ ಗ್ರೋತ್ಗೆ ಐರನ್ ಡಿಮ್ಯಾಂಡ್ ಏನು ಮಾಡುತ್ತೆ ಮಕ್ಕಳ ಬಾಡಿ, ಅದು ಇದು ಫುಲ್ ಮಾಡುತ್ತೆ. ನಾನು ತುಂಬ ವೇಸ್ಟ್ನ ಟ್ರೈ ಮಾಡಿದೆ ಆ್ಯಪಲ್ನ ಕೊಡೋಕ್ಕೆ, ಜಸ್ಟ್ ಸ್ಮ್ಯಾಶ್ ಮಾಡಿ ಕೊಡೋಕ್ಕೆ, ಮತ್ತು ಸ್ಟೀಮ್ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸಿಗೆ ಹಾಕಿ ಕೊಡೋಕ್ಕೆ. ಸ್ಟೀಮ್ ಮಾಡಿದಾಗ ಏನಾಗ್ತಾಯಿತ್ತು ಅಂದರೆ ಮಗುಗೆ ಅದು ಸ್ವಲ್ಪ ಹುಳಿ ಬರೋ ಥರ ಆಗ್ತಾಯಿತ್ತು, ಮತ್ತು ತುಂಬಾ ಟೇಸ್ಟು ಇಷ್ಟಪಡಲಿಲ್ಲ ನನ್ನ ಮಗಳು. ಸೊ ಹಾಗಾಗಿ ಫೈನಲಿ ತುಂಬ ಟ್ರೈ ಆ್ಯಂಡ್ ಟೆಸ್ಟ್ ಔಟ್ ಮಾಡಿದ್ಮೇಲೆ ಈ ಮೆಥಡಲ್ಲಿ ನಾನು ಆ್ಯಪಲ್ ಪ್ಯೂರಿ ಮಾಡಿ ಏನು ಜ್ಯೂಸ್ ಮಾಡಿಕೊಡ್ತೀನಿ. ಅದರಿಂದ ನನ್ನ ಮಗಳು ಇದನ್ನು ಫುಲ್ ಆ್ಯಪಲ್ನ ಫುಲ್ ಜ್ಯೂಸನ್ನು ತಿಂತಾಳೆ. ಸೊ ಹಾಗಾಗಿ ನಾನು ಇದನ್ನೇ ಫಾಲೋ ಮಾಡ್ತಾಯಿದ್ದೀನಿ ಫ್ರಮ್ ಆಲ್ಮೋಸ್ಟ್ 2 ಮಂತ್ಸ್. ಎವ್ರಿಡೇ 1 ಮೀಡಿಯಮ್ ಸೈಜ್ಡ್ ಆ್ಯಪಲ್ ಆದರೂ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ತುಂಬ ದೊಡ್ಡ ಆ್ಯಪಲ್ ಇದ್ದರೆ ಹಾಫ್ ಆ್ಯಪಲ್ ಅಟ್ಲೀಸ್ಟ್ ಕೊಟ್ಟರೆ ಒಳ್ಳೆಯದು. ಮಾಡ್ತೀನಿ ಅಂದರೆ ಫಸ್ಟ್ ಆ್ಯಪಲ್ನ ಪೀಲ್ ಆಫ್ ಮಾಡಿ ಸ್ವಲ್ಪ ಏನಾದರೂ ಒತ್ತಿದ್ರೆ ಆ ಥರದ್ದೆಲ್ಲ ತೆಕ್ಕೊಂಡ್ಬಿಟ್ಟು ಸ್ಮಾಲ್ ಪೀಸಸ್ ಮಾಡ್ಕೋತೀನಿ. ಅದರಿಂದ ಈ ಸ್ಮಾಲ್ ಪೀಸಸ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ. ಸೊ ಇಲ್ಲಿ ಆ್ಯಪಲ್ನ ತುಂಬ ದೊಡ್ಡದಾಗಿ ಕಟ್ ಮಾಡಿದ್ರು ಗ್ರೈಂಡ್ ಆಗೋಲ್ಲ, ಸಣ್ಣದಾಗಿ ಕಟ್ ಮಾಡಿದ್ರು ಗ್ರೈಂಡ್ ಆಗೋಲ್ಲ. ಸ್ವಲ್ಪ ಮೀಡಿಯಮ್ ಪೀಸಸಲ್ಲಿ ಕಟ್ ಮಾಡಿದರೆ ಫೈನ್ ಪೇಸ್ಟ್ ಥರ ಆಗುತ್ತೆ. ಸೊ ಯಾವುದು ಮಗು ಬಾಯಿಗೆ ಸಿಗೋದಿಲ್ಲ ಆವಾಗ. ಈ ಆ್ಯಪಲ್ನ ಜಸ್ಟ್ ಹಾಗೆ ಮಿಕ್ಸಿ ಹಾಕಿದ್ರೆ ಫುಲ್ ಗ್ರೈಂಡ್ ಆಗ್ತಾ ಇರಲಿಲ್ಲ. ಸೊ ನಾನೇನು ಮಾಡ್ತಿದ್ದೆ, ಜಸ್ಟ್ ಒಂದು 2 ಸ್ಪೂನ್ಸ್ ಆಫ್ ವಾಟರ್ ಅಷ್ಟೇ ಹಾಕೋದು, ತುಂಬ ಕಡಿಮೆ ವಾಟರು, ಜಸ್ಟ್ ಗ್ರೈಂಡ್ ಆಗೋಕ್ಕೆ ಪೇಸ್ಟ್ ಆಗೋಕ್ಕಷ್ಟು ಹಾಕಿಬಿಟ್ಟು ನಾನು ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನಾನು ಇದನ್ನು ಮಿಕ್ಸಿಗೆ ಹಾಕಬೇಕಾದ್ರೆ ಹೇಗೆ ಮಾಡ್ತೀನಿ ಅಂದರೆ ಫಸ್ಟ್ ಸೆಟ್ಟಿಂಗಲ್ಲೇ ಇಟ್ಕೊತೀನಿ. ಫಸ್ಟಿಗೆ ಸೆಟ್ಟಿಂಗ್ ಆನ್ ಆಫ್ ಅದನ್ನ ಮಾಡಿದಾಗ ಪ್ಯೂರಿ ತುಂಬ ಸ್ಮೂತಾಗಿ ಬರುತ್ತೆ. ಜಾಸ್ತಿ ಒಂದೇ ಸಮ ಹೈ ಸೆಟ್ಟಿಂಗಲ್ಲಿ ಇಟ್ಟರೆ ನನಗೆ ಪ್ಯೂರಿ ನೀಟಾಗಿ ಆಗ್ತಾ ಇರಲಿಲ್ಲ. ಸೊ ನಾನು ಹೀಗೆ ಮಾಡಿದಾಗ ಪ್ಯೂರಿ ತುಂಬ ಸಾಫ್ಟ್ ಪೇಸ್ಟ್ ಥರ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಕ್ಲೀನಾಗಿದೆ, ಯಾವುದೇ ಥರ ಲಂಪ್ಸ್ ಅಥವಾ ಏನೂ ಇಲ್ಲ. ಸೊ ಮಗುಗೆ ತಿನ್ನೋಕ್ಕೆ ನುಂಗೋಕ್ಕೆ ತುಂಬ ಈಸಿ ಆಗುತ್ತೆ ಈ ಥರ ಕೊಟ್ಟಾಗ. ನಾವು ಮಗುಗೆ ಅಟ್ಲೀಸ್ಟ್ 1 ಫ್ರೂಟ್ ಡೈಲಿ ಆ್ಯಡ್ ಮಾಡೋದ್ರಿಂದ ಡಯಟಲ್ಲಿ ಅವಕ್ಕೆ ಡೈಜೆಷನ್ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಅಲ್ಲ, ಯಾವುದಾದ್ರೂ ನಾವು ಸೀಸನಲ್ ಫ್ರೂಟ್ ಕೂಡ ಆ್ಯಡ್ ಮಾಡ್ಬೋದು. ಗ್ರ್ಯಾಜುಲಿ ನಾವು ಎಲ್ಲ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತಾ ಬಂದರೆ ಓವರಾಲ್ ಅವರು 1 ಇಯರ್ ಆಗೋಷ್ಟರಲ್ಲಿ ಎಲ್ಲ ಫ್ರೂಟ್ಸ್ನೂ ತಿನ್ನೋ ಥರ ಆಗ್ತಾರೆ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಮೈ ಚಾನಲ್.